ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಪ್ರತಿ ತಿಂಗಳು ಮನೇಲಿ ಬರೋ ಸಮಸ್ಯೆ ಅಂದರೆ ಸಾಮಾನು ಖಾಲಿ ಆಯಿತು ಅಂತಿದ್ದಂಗೆ ನಾವು ಅಂಗಡಿಗೆ ಹೋಗೋದು, ಸಾಮಾನು ತರೋದು ಇದ್ದೆ. ಸೊ ಇವತ್ತು ನಮ್ಮ ಮನೇಲೂ ಕೂಡ ಅದೇ ಥರ ಸಾಮಾನೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ತೊಗೊಬರೋಣ ಅಂತ ಹೇಳಿ ಅಂಗಡಿಯಿಂದ ಸಾಮಾನೆಲ್ಲ ತಂದೆ. ಸೊ ಎಲ್ಲ ಖಾಲಿ ಮಾಡಿಕೊಂಡು ಎಲ್ಲ ಖಾಲಿ ಇತ್ತು ಫ್ರೆಂಡ್. ಒಂದು ಸಾಮಾನು ನೋಡಿದ್ರೆ ಎಲ್ಲನೂ ಫಿಲಪ್ ಮಾಡಿಟ್ಕೊಂಡು ಇವಾಗ ನನ್ನ ಸ್ಯಾರಿ ಕಲೆಕ್ಷನ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಇದು ನನ್ನ ಹತ್ರ ಇರುವಂತಹ ನನ್ನ ಫೇವ್ರೆಟ್ ಸ್ಯಾರಿ. ಇದು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ. ಇದು ನನಗೆ ನನ್ನ ಇದರಲ್ಲಿ ನನ್ನ ಮಗನ ಬಾಣಂತನ ಮುಗಿಸ್ಕೊಂಡು ಬರಬೇಕಾದ್ರೆ ನನಗೆ ಇದು ನಮ್ಮ ಸೋದರ ಮಾವ ಅವರು ತಂದಿರುವಂತಹ ಸೀರೆ. ತುಂಬಾ ಚೆನ್ನಾಗಿದೆ ಮೈಸೂರು ಸಿಲ್ಕ್ ಸ್ಯಾರಿ. ನನ್ನ ಹತ್ರ ಇರೋವಂಥ ಸೀರೆಗಳಲ್ಲಿ ನನ್ನ ಫೇವ್ರೆಟ್ ಸೀರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ. ಒಂಥರ ಫಿಟ್ಟಿಂಗ್ ಕೂತ್ಕೋತಿದೆ. ಅಂದರೆ ನಾವು ಬಾರ್ಡ್ರ್ ಸೀರೆಗಳ ಥರ ಅಲ್ಲ, ಮೈಸೂರು ಸಿಲ್ಕ್ ಸೀರೆಗಳು ನಾವು ಹೆಂಗೆ ಬೇಕು ಆ ಥರ ನಮ್ಮ ಬಾಡಿಗೆ ಹೆಂಗೆ ಬೇಕು ಹಂಗೆ ಕೂತ್ಕೊಳ್ಳುತ್ತೆ. ಬಟ್ ನಾನು ಬೆಸ್ಟ್ ಸೀರೆ ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸೀರೆ. ತುಂಬ ಚೆನ್ನಾಗಿದೆ ಇದು ಫ್ರೆಂಡ್ಸ್. ಬೇಕಂದ್ರೆ ನೋಡಿ ನಿಮ್ಮ ಮನೆಗಳಲ್ಲೂ ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ. ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಯಾವ ಟೈಮಲ್ಲಿ ಒಂದು 2 ವರ್ಷ ಏನೋ ಆಗಿದೆ ಇದನ್ನು ತೊಗೊಂಡು. ಆ ಟೈಮಲ್ಲಿ ಉಟ್ಕೊಂಡಿದ್ದೆ ಅಷ್ಟೇ ಇದನ್ನು. ಮತ್ತು ನಾನೇನು ತೆಗೆದೇ ಇಲ್ಲ, ವೀಡಿಯೋ ಮಾಡೋಕ್ಕೋಸ್ಕರ ತೊಗೊಂಡಿರೋದು ಹೊರ್ಗಡೆಗೆ ಅಷ್ಟೇ. ಸದ್ಯಕ್ಕೆ ಯಾವ ಫಂಕ್ಷನ್ಗಳಿಗೂ ನಾನು ಹೋಗಿಲ್ವಲ್ಲ, ಅದರಿಂದ ಸೀರೆ ನಾನು ಹೊರಗಡೆ ತೆಗ್ದೇ ಇಲ್ಲ. ಇನ್ನು ಇದು ಬಂದುಬಿಟ್ಟು ನಮ್ಮ ಮದುವೆಯಲ್ಲಿ ಯಾರು ನಮ್ಮ ಅತ್ತೆ ಇದ್ದಾರೆ, ಅವರು ನಮ್ಮ ಅತ್ತೆ ನಮ್ಮ ಅಮ್ಮಂಗೆ ತೆಗೆದಿರೋವಂಥ ಸೀರೆ, ಬೀಗರ ಸೀರೆ ಅಂತ ಹೇಳಿ. ಸೊ ನಮ್ಮಮ್ಮ ನಾನು ಇದನ್ನು ಒಂದು ಮದುವೆ ಇತ್ತು ರೀಸೆಂಟಾಗಿ, ಅಲ್ಲಿ ಉಟ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ದೆ ಈ ಸೀರೆನ. ಸೊ ಕೊಟ್ಟೇ ಇಲ್ಲ. ಅವ್ರು ಕೊಟ್ಟಿದ್ದಕ್ಕೆ ಬೇಡ ನಿನಗೆ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಿದ್ದೀನಿ, ಅವ್ರು ವಾಪಸ್ ನನಗೆ ಕೊಟ್ಟರು. ತುಂಬ ಚೆನ್ನಾಗಿದೆ ಇದು ಕೂಡ ಸೀರೆ. ಇದು ಬಾರ್ಡ್ರ್ ಸೀರೆನೇ. ಇದು ಕೂಡ ಒಂದು 6,000 ರೂಪಾಯಿ ಸೀರೆ ಇರ್ಬೋದು. ನಮ್ಮ ಮದುವೆಲಿ ತೊಗೊಂಡಿರೋ ಸೀರೆ ಇದು, ಬೀಗರ ಸೀರೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಇದು ಕೂಡ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಸೋದರ ಮಾವ ಇದ್ದಾರೆ, ಅವರು ಮಾಲೆ ಹಾಕ್ಸ್ಕೊಂಡಿದ್ರು. ಸೊ ಆವಾಗ ನನಗೆ ತಂದಿದ್ದ ಸೀರೆ ಇದು. ಇದು ಒಂಥರ ಕಾಂಚೀವರಂ ಅಂತ ಹೇಳ್ತಾರಲ್ಲ ಆ ಥರ ಸೀರೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಬೇಕಂತ ಈ ಸೀರೆಗಳನ್ನೆಲ್ಲ ಒಂದು ಸಲ ಹಾಕ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇದು ಕೂಡ. ಇದೇನಪ್ಪ ಅಂತ ಹೇಳಿದ್ರೆ ತುಂಬ ಉಟ್ಟಿದ ತಕ್ಷಣ ಉಟ್ಕೊಂಡ್ರೆ ಇದು ತುಂಬ ಜಾರುತ್ತೆ, ಫ್ಲೆಕ್ಸಿಬಲ್ಲು ಒಂಥರ ಈ ಸೀರೆ ಚೆನ್ನಾಗಿದೆ ಒಟ್ಟಿನಲ್ಲಿ. ಆದ್ರೂ ಇನ್ನು ಈ ಸೀರೆ ಬಂದುಬಿಟ್ಟು ಇದು ನನ್ನ ಮದುವೆ ಸೀರೆ, ರಿಸೆಪ್ಷನ್ ಸೀರೆ. ಇದು 14,000. ಇದು ಬಂದುಬಿಟ್ಟು ಈ ಸೀರೆ ನನಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಬೇರೆ ಸೀರೆ ನಾನು ನೋಡೋಕ್ಕೆ ಹೋಗಲಿಲ್ಲ, ತೋರಿಸಿದ ತಕ್ಷಣ ಸೆಲೆಕ್ಟ್ ಮಾಡಿಬಿಟ್ಟೆ. ಅಂಗಡಿಯವ್ರಿಗೆ ತೋರಿಸೋ ಪ್ರಾಬ್ಲಮ್ಮೇ ಇಲ್ಲ. ಸೊ ತುಂಬ ಇಷ್ಟ ಆಯಿತು ನನಗೆ ಈ ಸೀರೆ. ಇದು ಬಂದುಬಿಟ್ಟು ಎಲ್ಲಿ ನಮ್ಮ ಅನ್ನಾರ್ಸಲ್ಲಿ ತೊಗೊಂಡಿದ್ದು ಈ ಸೀರೆ. ಸೊ ಇದು ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಇದಕ್ಕೆ ಡಿಸೈನ್ ಮಾಡೋಕ್ಕೆ ಅಂತಲೇ ಇವಳು 3,000 ತೊಗೊಂಡ್ಳು ಇದಕ್ಕೆ. ಆದರೂ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದ್ರದ್ದು ಬ್ಲೌಸ್ ತೋರಿಸ್ಕೊಡ್ತೀನಿ ನಿಮಗೆ. ಇದು ಬಂದುಬಿಟ್ಟು ಈ ಥರ ಕುಚ್ಚು ಹಾಕೋದಕ್ಕೆ ಅವಳು 3,000 ತೊಗೊಂಡ್ಳು ನನ್ನ ಫ್ರೆಂಡು. ಸೊ ನಾನು ಹಾಕ್ತಿದ್ದೆ, ಆದರೆ ಬೇರೆಯವ್ರಿಗೆ ಕೊಟ್ಟು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವಳಿಗೆ ಕೊಟ್ಟು ಮಾಡಿಸ್ದೆ, ನನ್ನ ಫ್ರೆಂಡೇನೆ. ಅವಳು ಬೇರೆಯವ್ರಿಗೆಲ್ಲ 5,000 6,000 ತೊಗೋತಾಳೆ, ನನಗೆ 3,000 ತೊಗೊಂಡ್ಳು. ತುಂಬ ಚೆನ್ನಾಗಿ ಮಾಡಿಕೊಟ್ಲು. ಇನ್ನು ಈ ಸೀರೆ ಬಂದುಬಿಟ್ಟು ಇದು ನಮ್ಮ ಅಣ್ಣನ ಮದುವೆ ಸೀರೆ. ಅವನ ಮದುವೆಯಲ್ಲಿ ಇದು ನನಗೆ ತಗೊಟ್ರು ಆ ಸೀರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ತುಂಬಾ ಲೆಂತಿ ಅಂದರೆ ಲೆಂತಿ, ತುಂಬ ಬಾರ್ಡ್ರ್ ಸೀರೆ ಇದು. ಇನ್ನೇನು ಮಾಡೋದು, ಮದುವೆಗಳಿಗೆ ಅದೇ ಅಲ್ವಾ. ಸೊ ಹಾಗಾಗಿ ಈ ಸೀರೆ ತಗೊಂಡೆ. ಇದು ಕೂಡ ಚೆನ್ನಾಗಿದೆ ಒಟ್ಟಿನಲ್ಲಿ. ಇದು ಬಂದುಬಿಟ್ಟು ಇದು 4,000 ರೂಪಾಯಿ ಸೀರೆ. ಇದು 4,000 ರೂಪಾಯಿ ಸೀರೆನೇ ಕರೆಕ್ಟು. ಇದೊಂದು ಮದುವೆ ಸೀರೆ. ನೋಡ್ತಾ ಇರ್ಬೋದಲ್ವಾ ಫ್ರೆಂಡ್ಸ್, ನನ್ನ ಸೀರೆ ಕಲೆಕ್ಷನ್ ಇದಿಷ್ಟು ಆಗಿರುತ್ತೆ.
ಯಾರೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಒಂದು ವ್ಯೂಸ್ ಕೂಡ ಬರ್ತಾ ಇಲ್ಲ. ಅದೇ ನನಗೆ ತುಂಬ ಬೇಜಾರಾಗ್ತಾ ಇರೋದು. ಆದರೂ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.